ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ, ಕರೆಯಬಹುದೇ ಇದನ್ನು ಕೂಡ ದೇವರ ಲೀಲೆ. ದಾಹ ದಾಹವೆಂದು ನದಿಯೇ ನೀರ ಕುಡಿಯಿತು, ಹಸಿದ ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು. ಎಂಥಾದೇನಾಸಿ ಬದುಕು. ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ, ಅಂತರಾಳದೊಂದು ಕೂಗು ಈ ಯುಗಾಂತರ, ಯುಗಾಂತರ. ಏನು? ನನ್ನ ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪಂದು ಸೇರಿ 8 ಜನ. ಅಕ್ಕ ತಂಗಿಯರು, ಅವ್ರ ಮಕ್ಕಳು ಮೊಮ್ಮಕ್ಕಳು 100ರ ಮೇಲಿದ್ದಾರೆ. ಉಳ್ಕೊಂಡ ಆಸ್ತಿ ಎಷ್ಟು ನಿನಗೆ ಗೊತ್ತೇ ಇದೆ. ಎಲ್ಲರೂ ಅವ್ರವ್ರ ದಾರಿ ಹಿಡಿದ್ರು. ಅಪ್ಪ ಒಬ್ಬರೇ ಉಳ್ಕೊಂಡದ್ದು. ಅಪ್ಪ ಸತ್ ನಂತರ ಎಲ್ಲರನ್ನ ಕರೆಸಿದ್ದು. ಇಲ್ಲಿರೋದು ಎಲ್ಲರಿಗೂ ಸೇರಿದ್ದು. ನಿಮ್ಗೇನೇನು ಬೇಕೋ ಅದನ್ನು ತಗೊಂಡು ಹೋಗಿ ಅಂದಿದ್ದೆ. ಎಲ್ಲ ಕೂತು ನನ್ನ ಕೈ ಹಿಡಿದ್ರು, ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಒಮ್ಮತದಿಂದ ಎಲ್ಲರೂ ಸಹಿ ಮಾಡಿ ಆಸ್ತಿನ ನನ್ನ ಹೆಸರಿಗೆ ಮಾಡಿದರು. ನಮ್ಮ ವಂಶದಲ್ಲೇ ನಾವು ಯಾರು ಕೋರ್ಟಿಗೆ ಹೋಗಿರಲಿಲ್ವೇ? ಚಿಕ್ಕಮ್ಮ ಇಲ್ವಾ? ಇಲ್ಲ, ಊರಿಗೆ ಹೋಗಿದ್ದಾಳೆ. ಅವಳ ಅಪ್ಪನಿಗೆ ಹುಷಾರಿಲ್ಲ. ನೀನು ಒಬ್ಬನೇ ಇದೀಯಾ? ಯಾಕೆ? ಊಟ ತಿಂಡಿ ಹತ್ರದಲ್ಲೇ ಹೋಟ್ಲಿದೆ, ತರ್ಸ್ಕೊತಿದ್ದೀನಿ. ಸುರೇಶ ಫೋನ್ ಮಾಡಿದ್ದ. ಅದೇನೋ ಡಾಕ್ಟರ್ ಹತ್ರ ಹೋಗಿದ್ಯಂತೆ, ಅಲ್ಲೇ ಬಿದ್ಯಂತೆ. ಸ್ವಲ್ಪ ಲೋ ಶುಗರ್ ಆಗಿತ್ತು, ಈಗ ವಾಸಿ. ಸರಿ, ಆರೋಗ್ಯ ನೋಡ್ಕೊ. ಪಾಲಿಗೆ ಅಂತ ಈ ವಂಶದಲ್ಲಿ ಯಾರು ಹೊಡೆದಾಡಿಲ್ವೇ? ನನಗೂ ಪಾಲೇನ್ ಬೇಕಿಲ್ಲ. ತುಂಗಾಪುರದ DC ನಾನು. ಇಲ್ಲಿನ ಜನಸಮುದಾಯದ ಸಾಮರಸ್ಯದ ಬದುಕಿನ ಜವಾಬ್ದಾರಿ ನನ್ನ ಮೇಲಿದೆ. ಅದಕ್ಕೆ ಮಾರಕವಾಗುವಂತಹ ಯಾವುದೇ ಕ್ರಿಯೆಗಳು ನಡೆದರೂ ತಡೆ ಒಡ್ಡೋದು ನನ್ನ ಕರ್ತವ್ಯ. ನನಗೆ ಹಕ್ಕಿರುವ ಸ್ಥಳದಲ್ಲಿ ರೆಸಾರ್ಟ್ ಆಗಬಾರದು. ಅದು ಇಲ್ಲಿಯ ಜನಜೀವನದ ನೆಮ್ಮದಿಯನ್ನ ಕೆಡಿಸುತ್ತೆ. ಸ್ಟೇ ಆರ್ಡರ್ ತಂದಿದ್ದೀನಿ. ಇವರೆಲ್ಲ ಹಠಕ್ಕೆ ಬಿದ್ದಿದ್ದಾರೆ, ಕೆಲಸ ಮಾಡಿಯೇ ತೀರ್ತಾರೆ. ನ್ಯಾಯಾಲಯದ ಆದೇಶದ ಉಲ್ಲಂಘನೆ, ಜೈಲಾಗತ್ತೆ. ಅಪ್ಪನ್ನ ಜೈಲಿಗೆ ಕಳಿಸ್ತೀಯಾ? ಹೆಂಡತಿ ಮಕ್ಕಳು ಬದುಕು, ನೀನು ನೆಮ್ಮದಿ. ಬದುಕಿದ್ರೆ ನೆಮ್ಮದಿ, ಹಾಗಾಗಿ ಬದುಕನ್ನ ಆರಿಸ್ಕೋತೀನಿ ಅಂದಿದ್ದೆ. ನೆಮ್ಮದಿ ನಿನ್ನ ಆಯ್ಕೆ ಅಲ್ವಲ್ಲ, ನೆಮ್ಮದಿ ಇರಲ್ಲ. ಹೃದಯದ ಸಮಸ್ಯೆ ಇದೆಯೇ? ಆಂಜಿಯೋ ಮಾಡಿಸಿದ್ದಾರೆ, 3 ಕಡೆ ಬ್ಲಾಕ್ ಇದೆಯಂತೆ, ಬೈಪಾಸ್ ಮಾಡಬೇಕಂತೆ. ಹಣದ ಅವಶ್ಯಕತೆ ಇದ್ರೆ ಹೇಳು, ನನ್ನ ಕೈಲಾದದ್ದು ಮಿತಿಯಲ್ಲಿದ್ರೆ ಮಾಡ್ತೀನಿ. ನನ್ನ ಒಂದು ಕಣ್ಣಿಗೆ ಕ್ಯಾಟ್ರಾಕ್ಟ್ ಆಪರೇಷನ್ ಆಗಬೇಕೆ? ಮಾಡಿಸು. ಸ್ಟೇ ಆರ್ಡರ್ ಬಂದಾಗ್ನಿಂದ ಜಲಜ ಹೆಚ್ಚು ಕಮ್ಮಿ ಅಲ್ಲೇ ಇರ್ತಾಳೆ. ಸಹಜ.
ಚಿಕ್ಕಮ್ಮಂಗೆ ಕೋರ್ಟು ಕಚೇರಿ ಅಂದ್ರೆ ಭಯ ಇರುತ್ತೆ. ಸುರೇಶ ಈ ಕಡೆ ತಲೆನೇ ಹಾಕಿಲ್ವೇ? ಕೆಲಸ ಕೊಡ್ಸಿದ್ದಾರೆ, ಅವನು ಅಲ್ಲಿರ್ಬೇಕಾದ್ದೆ, ಅದು ಸಹಜಾನೆ. ಆರೋಗ್ಯ ಮೊದಲಿನ ಥರ ಇಲ್ವೇ? ನೀನು ಹೊಡೆದಾಟಕ್ಕೆ ನಿಂತ ಮೇಲೆ ಎಲ್ಲರೂ ದೂರವಾಗಿದ್ದಾರೆ. ನಾನು ಒಂಟಿಯಾಗಿ ಹೋಗಿದ್ದೀನಿ. ಸಹಾಯಕ್ಕೆ ಜನವಿಲ್ಲದೆ ಕಷ್ಟವಾಗ್ತಿದೆ. ಸುರೇಶ ಫೋನ್ ಮಾಡ್ದ, ಒಂದು ಸಾರ್ತಿ ಹೋಗಿ ನೋಡು ಅಂದ. ಬಂದೆ. ಅವನಿಗೆ ಹೇಳು, ಮೊದಲನೇ ಸಾರ್ತಿ ಬಂದ ಫೋನು, ಬಂದಿದ್ದೀನಿ, ಮತ್ತೆ ಮತ್ತೆ ಡಿಸ್ಟರ್ಬ್ ಮಾಡೋದು ಬೇಡ. ಅಮ್ಮನ ಕುತ್ತಿಗೆಯಲ್ಲಿದ್ದ ಸರ ನನ್ನ ಕೈಗೆ ಹಾಕಿ ದೇವ್ರಿಗೆ ಬಿಟ್ಟೆ, ಕಾದ್ರೆ ಅವನೇ ಕಾಯ್ಬೇಕು ಅಂತ ಹೇಳಿ ಹೊರಟೆ. ಈಗ ನಾನು ದೇವ್ರಿಗೆ ಸೇರಿದವಳು. ಮನುಷ್ಯ ಮಾತ್ರರಲ್ಲಿರಬೇಕಾದ ಸಹನೆ, ಕನಿಕರ, ಸಹಾನುಭೂತಿಗಳನ್ನ ನನ್ನಿಂದ ನಿರೀಕ್ಷಿಸಬೇಡ. ಕೋರ್ಟ್ಗೆ ಹೋಗಿದ್ದೀನಿ. ಈ ಆಸ್ತಿ ಈಗ ಹೇಗಿದೆಯೋ ಹಾಗೇ ಇರಬೇಕು. ಇಲ್ಲಿಯ ಉಪ ತಹಶೀಲ್ದಾರ್ಗೆ ಹೇಳಿದ್ದೀನಿ, ವಾರ 10 ದಿನಕ್ಕೊಂದ್ಸಲ ಬಂದು ನೋಡ್ತಾರೆ. ಏನಾದರೂ ವ್ಯತ್ಯಾಸ ಕಂಡು ಬಂದ್ರೆ ನಾನು ಮತ್ತೆ ನ್ಯಾಯಾಲಯದ ಬಾಗಿಲು ತಟ್ತೀನಿ. ಕೋರ್ಟ್ ಆದೇಶದ ಉಲ್ಲಂಘನೆ ಅದು ಮತ್ತೊಂದೇ ಸಮಸ್ಯೆ. ರೋಗಗಳಿವೆ ವಯೋಸಹಜವಾಗಿ. ಸಹಾನುಭೂತಿಯ ಅಪೇಕ್ಷೆ ಇದ್ರೆ ಅಹಂಕಾರ ಕಮ್ಮಿ ಆಗ್ಬೇಕಲ್ವಾ? ಸ್ಟೇ ಇದೆ, ಏನನ್ನು ಕಟ್ಟಬೇಡ, ಸಮಸ್ಯೆ ಇರಲ್ಲ. ನೀನು ಕೈ ಬಿಟ್ಟು ಹಾಗೇನಾ? ವಯಸ್ಸಾಗಿದೆ, ಆರೋಗ್ಯ ಕೆಡತ್ತೆ. ಅಂಟಿಕೊಂಡವರು ಆರಿಸಿಕೊಂಡವ್ರನ್ನ ಕೇಳು, ಚಿಕಿತ್ಸೆ ಕೊಡಿಸ್ತಾರೆ. ಆಯಸ್ಸು ತೀರ್ದ ದಿನ ಸಾವು ಬರುತ್ತೆ, ಅದು ಎಲ್ರಿಗೂ ಸಹಜ. ಕೈ ಬಿಟ್ಟಿದ್ದು ನೀನು, ನಾನಲ್ಲ. ಮಗಳ ಜವಾಬ್ದಾರಿಯಿಂದ ಮುಕ್ತಗೊಳಿಸಿದೀಯ. ನನ್ನ ಕ್ಷೇತ್ರದ ಕಾರ್ಯವ್ಯಾಪ್ತಿಯ ಎಲ್ಲಾ ಪ್ರಜೆಗಳು ಹೇಗೋ ನೀನು ಹಾಗೆ. ಎಲ್ಲರನ್ನು ಹೇಗೆ ಕಾಯ್ತೀನೋ ನಿನ್ನನ್ನು ಹಾಗೆ ಕಾಯ್ತೀನಿ. ಕಾನೂನು ಉಲ್ಲಂಘನೆಯಾದ್ರೆ ಎಲ್ಲರನ್ನ ಹೇಗೆ ದಂಡಿಸ್ತೀನೋ ನಿನ್ನನ್ನು ಹಾಗೆ. ಹೆಣ ಬಿದ್ರೆ ದೇವಾರಿಸ್ ಅಂತಾದ್ರೆ ಸರ್ಕಾರದ ಖರ್ಚಲ್ಲಿ ಸಂಸ್ಕಾರ ಮಾಡ್ತೀವಿ. ಸಂಸ್ಕಾರ ಮಾಡೋದು ನಮ್ಮ ಸಂಸ್ಕಾರ, ಮಾಡ್ತೀವಿ. ಭಾವಗಳ ಮೇಲೆ ಕ್ರಿಯೆ. ಮನಸ್ಸು ಕಟುವಾಗೇ ಚಿಂತಿಸುತ್ತೆ. ಪ್ರಶ್ನೆಗೆ ಉತ್ತರ ಕೊಟ್ರೆ ಅದು ಕಟು ಅನ್ಸುತ್ತೆ. ಮತ್ತೆ ಪ್ರಶ್ನೆ ಕೇಳಬೇಡ. ಮತ್ತೆ ನನಗೆ ಫೋನ್ ಮಾಡಿಸ್ಬೇಡ. ನೀನು ಬಿಟ್ಟೆ, ಅಲ್ಲಿಗೆ ಪರ್ಲ್ ಹರಿತು. ಅವನಿಗೆ ನೋವು ಕೊಟ್ಟೆ ಅನ್ನೋ ಭ್ರಮೆ ನಿನಗೆ. ಆಕ್ರೋಶದಲ್ಲಿ ಹೋಗಿ ಮನಸ್ಸಿನ ಮಾತನ್ನಂದು ಬಂದೆ. ಈಗ ಅವನ ಮುಖಭಾವ ನಿರಂತರವಾಗಿ ಮನಸ್ಸಿನಲ್ಲಿ ಉಳಿಯುತ್ತೆ. ಜೀವನ ಪರ್ಯಂತ ನೋವು ನಿನಗೇನೆ ಅಲ್ವಾ? ಐ ವಾಸ್ ಆಂಗ್ರಿ. ಅದು ಗೊತ್ತು. ಆಂಜಿಯೋ ಆಗಿದೆಯಂತೆ, 3 ಬ್ಲಾಕ್ ಇದೆಯಂತೆ, ಕ್ಯಾಟ್ರಾಕ್ಟ್ ಆಗಬೇಕಂತೆ. ಒಬ್ಬನೇ ಮಲಗಿದ್ದ. ಫೆಲ್ಟ್ ಬ್ಯಾಡ್.
ಅನುನಯದಿಂದ ಗೌರವದಿಂದ ನಡೆಸ್ಕೊಳ್ಳೋ ಚೈತನ್ಯ ಇದ್ದಿದ್ದು ನನಗೊಬ್ಬಳಿಗೆ. ನನ್ನನ್ನು ದೂರ ಮಾಡಿ ಈಗ ಸಹಾನುಭೂತಿಯ ಅಪೇಕ್ಷೆ. ಬಂದರೆ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ, ಚಿಕಿತ್ಸೆ ಏನಿದೆ ಅದು ಮಾಡಬಹುದು. ಮನುಷ್ಯನಿಗೆ ಅದು ಬೇಡ. ಇಷ್ಟು ಕಾಯಿಲೆ ಇದೆ, ನಾನು ಒಂಟಿಯಾಗಿದ್ದೀನಿ, ಕೋರ್ಟ್ ಸ್ಟೇ ಆರ್ಡರ್ ವಾಪಸ್ ತಗೋ, ಅದಾ? ಊಟವಾಯ್ತಾ? ಇಲ್ಲ, ನಿಮ್ದು? ನಿನ್ನನ್ನೇ ಕಾಯ್ತಿದ್ದೆ. 2:03 ಆಯ್ತೇನೋ? ಆಗಲಿ, ನಮ್ಮದು ಸ್ವಲ್ಪ ಹೊತ್ತು ಆಗಲಿ. ಪ್ರಾಣಿ ವಧೆ ಬಗ್ಗೆ ಕೇಳಿದ್ದೀಯಾ? ಮನುಷ್ಯ ತನ್ನ ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಲ್ತಾನೆ. ಆದರೆ ನಮ್ಮಲ್ಲಿ ನರಳಿಸಿ ನರಳಿಸಿ ನಿಧಾನ ಕೊಲ್ಲೋದಿಲ್ಲ. ಅದರ ಅರಿವಿಗೆ ಬರೋದಕ್ಕೆ ಮೊದಲೇ ಕೊಂದು ಮುಗಿಸಿರ್ತಾನೆ. ತಪ್ಪೋ ಸರಿನೋ, ಹಸಿವಿಗೆ ಮನುಷ್ಯ ನೂರಾರು ದಾರಿ ಹುಡುಕಿದ್ದಾನೆ. ನೋವು ಕೊಡದೆ ಸಂಪಾದಿಸಿಕೊಳ್ಳೋ ಯೋಗ್ಯತೆ ಬೇಕಲ್ವಾ? ಹಾಗಲ್ಲದಿದ್ದರೆ ಅವನು ಯಾಕೆ ಮನುಷ್ಯ? ನನ್ನಮ್ಮನ್ನು ನೋಡಿದ್ದೆ. ಗಿಡದಿಂದ ಹೂವು ಕಿತ್ತಬೇಕಾದರೂ ಅದೊಂದು ನಯ. ಗಿಡಕ್ಕೆ ನೋವಾಗಬಾರದು. ಕಾಯಿ ಒಡೆಯಬೇಕಾದರೂ ಅಷ್ಟೇ, ಹದವಾದ ಒಂದು ಏಟು. ಕಲ್ಲಿಗೆ ನೋವಾಗಬಾರದು. ಕಾಯಿ ಒಡೆಯೋದಕ್ಕೆ ಎಷ್ಟು ಅವಶ್ಯಕನೋ ಅಷ್ಟೇ ಹೊಡೆತ. ವೃತ್ತಿಯಲ್ಲಿದ್ದೇ ದಂಡಾಧಿಕಾರಿ, ಆಡಳಿತಾಧಿಕಾರಿ ಕಾನೂನಿನ ವಿರುದ್ಧ ಯಾವುದೇ ಕ್ರಿಯೆಗಳನ್ನು ಆಗಗೊಡಬಾರದು. ಅಡ್ಡ ಬಂದವರನ್ನು ನಿವಾರಿಸಬೇಕಾಗತ್ತೆ, ನೋವು ಕೊಡಬೇಕಾಗತ್ತೆ. ಅದ್ಯಾರೋ ಸಾಹಿತಿ ಹೇಳಿದ್ದ, ಕ್ರೂಯಲ್ಟಿ ಆಫ್ ಎ ಸರ್ಜನ್ಸ್ ನೈಫ್. ಕಷಾಯಿಯ ಕತ್ತಿ ಬೇರೆ, ಅದು ಕೊಲ್ಲತ್ತೆ, ಮೊಂಡಾಗಿದ್ರೂ ನಡೆಯುತ್ತೆ. ಆದರೆ ವೈದ್ಯರ ಹತಾರ ಬೇರೆಯೇ, ಅದು ಉಳಿಸೋಕೆ ಕತ್ತರಿಸುತ್ತೆ. ಎಷ್ಟು ಬೇಕು ಅಷ್ಟು, ಎಷ್ಟು ತ್ವರಿತವಾಗಿ ಆಗುತ್ತೋ ಅಷ್ಟು ತ್ವರಿತವಾಗಿ. ನಿನ್ನ ವೃತ್ತಿಯಲ್ಲೂ ಭಾವ ಅದೇ ಇರಬೇಕಲ್ವ? ಪ್ರಾಣಿಗಳಿಗೆ ಮನುಷ್ಯತ್ವ ತೋರಿಸ್ತೀವಿ, ಆದರೆ ಮನುಷ್ಯರೊಟ್ಟಿಗೆ ಯಾಕೆ ನಾವು ಪ್ರಾಣಿಗಳಾಗಿ ಹೋಗ್ತೀವಿ? ಅಮ್ಮನ ಮಾತಂದ್ರಿ? ನನ್ನ ಬದುಕನ್ನು ರೂಪಿಸಿದವಳು ಅವಳು. ನನಗೊಂದು ದೃಷ್ಟಿಕೋನ ಕೊಟ್ಟದ್ದು ಆಕೆ. ನೋಡೋಕೆ ಹೇಗಿದ್ರು? ದೇವತೆಗೆ ಆಕಾರ ಎಲ್ಲಿ? ಅದೊಂದು ಭಾವ. ಮನಸ್ಸಿಗೆ ಆಕಾರ ಬರ್ತಿದ್ದ ಹಾಗೆ ಹೆಣ್ಣಾಗಿ ಹೋಗಲ್ವಾ? ಅವಳು ದೇವತೆನೇ. ಅಮ್ಮ ಅಂದಾಕ್ಷಣ ಮೊದಲನೇ ನೆನಪು ಏನು? ಅವಳು ಮದುವೆಯಾಗಿ ಬಂದದ್ದು 16ಕ್ಕೆ. ಕೂಡು ಕುಟುಂಬದ ಕೊನೆಯ ಸೊಸೆ. ನಾನು ಹುಟ್ಟಿದಾಗ ಅವಳಿಗೆ 17 ಆಗಿತ್ತು ಅಷ್ಟೇ. ಬಾಲ್ಯದಲ್ಲಿ ಅವಳು ನನಗೆ ದಕ್ತಿದ್ದದ್ದು ತಿಂಗಳಿಗೆ 3 ದಿನ. ಮಡಿ 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 ಅಂತ ಹೇಳಿ ಹಿತ್ತಲಲ್ಲಿ ಕೂರಿಸೋರು. ಪಕ್ಕದಲ್ಲಿ ಟಾಯ್ಲೆಟ್ನ ಕೆಟ್ಟ ವಾಸನೆ. ಅಮ್ಮ ಹಿತ್ತಲಿಗೆ ಕೂತ್ರೆ ನನಗೆ ಸಂಭ್ರಮ ನೋಡು. ಮುಟ್ಟೋ ಹಾಗಿಲ್ಲ. 1.5 ವರ್ಷದವನಿರಬೇಕು. ಬಟ್ಟೆ ಎಲ್ಲ ಬಿಚ್ಚಿ ಹಾಕೋರು. ಓಡಿ ಹೋಗಿ ಅಮ್ಮನ ಅಪ್ಕೋತಿದ್ದೆ. ಚಳಿಗೆ ಸೆರೆಗೊಳಗಡೆ ಸೇರ್ಕೋತಿದ್ದೆ ನೋಡು. ಅಮ್ಮ ಅಂದರೆ ನನಗೆ ಆ ವಯಸ್ಸಿನಲ್ಲಿ ಬತ್ತಲಿನ ದೇಹ, ಅವಳ ಎದೆಯನ್ನು ಅಪ್ಪಿ ಹಿಡಿದ ಬೆಚ್ಚಗಿನ ಭಾವ ಅಷ್ಟೇ. ರಾತ್ರಿ 10:10 ಆದರೂ ಊಟ ಕೊಡೋರಿಲ್ಲ. ಹಪ 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 ಹಸುವು. 18-19 ವಯಸ್ಸಿನ ಹಸುವು. ಕೈಯಲ್ಲಿ ತಟ್ಟೆ ಹಿಡಿದು ಕಣ್ಣಗಲ ಮಾಡಿ ಬಾಗಿಲನ್ನೇ ದಿಟ್ಟಿಸ್ತಿರೋಳು. ಅದು ಯಾವಾಗಲೂ ನನ್ನ ದೊಡ್ಡಮ್ಮ ಕೈಯಲ್ಲಿ ಪಾತ್ರೆ ಹಿಡಿದು ಬಾಗಿಲಿನಿಂದ ಆಚೆಗೆ ಬರೋಳು. ದಪ್ಪಂತ ತಟ್ಟೆಗೆ ಬೀಳೋದು. ಒಂದಷ್ಟು ಅನ್ನ, ಮೇಲಷ್ಟು ಸಾರು.
ಸಾರು ಅಡ್ಡದಾರಿ ಹಿಡಿದಿದೆ ಅನ್ನೋದನ್ನು ಅಮ್ಮನ ಮೂಗೇ ಹೇಳೋದು. ಅಮ್ಮನ ಕಣ್ಣಂಚಿನಲ್ಲಿ ನೀರು ಜಿನುಗಿ ತಟಸ್ಥವಾಗಿ ನಿಲ್ಲೋದು. ಗಟ್ಟಿಯಾಗಿ ಅಪ್ಕೋತಾ ಇದ್ದೆ. ಈಗಲೂ ನನಗೆ ಕಣ್ಣು, ಮೂಗು, ಬಾಯಿ, ಕೆನ್ನೆಗಳ ಸಣ್ಣ ಸಣ್ಣ ಸ್ನಾಯುಗಳ ಏರಿಳಿತ ಅರಿವಿಗೆ ಬರುತ್ತೆ. ಹಸುವು, ನೋವು ಅಂದರೆ ಆ ಮುಖವೇ ಎದುರಿಗೆ ಬರುತ್ತೆ. ಬಹಳ ಬೇಗ ತೀರ್ಕೊಂಡ್ರು ಅಂತ ಕೇಳಿದೆ. ಹಾಂ, ಶಿ ವಾಸ್ ಜಸ್ಟ್ 52. ನನಗಾಗ 34. ವಶೀಲ್ ಕಾಯಿಲೆ ಅಂತೇನಿರಲಿಲ್ಲ, ಮನಸ್ಸು ಘಾಸಿಯಾಗಿತ್ತು. ಅಂದ್ರೆ ಮಕ್ಕಳು ಬೆಳೆದಿದ್ವಿ, ಎಲ್ಲ ಚೆನ್ನಾಗಿ ಓದಿದ್ವಿ, ಒಳ್ಳೆ ಒಳ್ಳೆ ಕೆಲಸಗಳಲ್ಲಿದ್ವಿ. ಸರಿ, ಅವಳಿಗೊಂದು ಚಾಳಿ ಇತ್ತೆ, ಮೆಚ್ಚಿಸೋದು. ಒಡ ಹುಟ್ಟಿದವರನ್ನ, ಪ್ರಪಂಚವನ್ನ. ಮಿಕ್ಕವರ ಬದುಕಿನ ತುಲನೆಯಲ್ಲಿ ಅವಳಿಗೆ ಕಾರ್ಪಣ್ಯ ಹೆಚ್ಚಿತ್ತು. ಹಾಗಿದ್ದು ಮಕ್ಕಳಿಗೆ ಒಳ್ಳೆ ಬದುಕು ಕೊಟ್ಲು, ವಿದ್ಯೆ ಕೊಟ್ಲು. ಅದಾಗಲೇ ಇಲ್ಲ. ಸ್ವಂತ ರಕ್ತ ಯಾವತ್ತಾದರೂ ಮೆಚ್ಚಿದಿದೆಯಾ? ಲೋಕಾರೂಢಿ ಎಲ್ಲ ಮನೆಗಳಲ್ಲೂ ಆಗೋ ಕೆಲವು ಘಟನೆಗಳು ಇಲ್ಲೂ ನಡೆದವು. ಅದ್ಯಾರಿಗೋ ವಿಚ್ಛೇದನವಾಯಿತು, ಇನ್ಯಾರೋ ಕೆಲಸ ಕಳ್ಕೊಂಡ್ರು. ಪೂರ್ತ ಸ್ವಂತ ರಕ್ತ ಲೇವಡಿಗೆ ನಿಂತಿತ್ತು. ಮೆಚ್ಚೋ ಹಿರಿತನ ಇರಲಿಲ್ಲ, ಸರಿ. ಸಂತೈಸೋ ಔದಾರ್ಯ ಇರಲಿಲ್ಲ, ಬೇಡ. ಸ್ವಂತ ರಕ್ತ ಲೇವಡಿ ಮಾಡಬಾರದು ಅನ್ನೋ ಅಷ್ಟಾದರೂ ಮನುಷ್ಯತ್ವ ಇರಬೇಕಿತ್ತಲ್ವಾ? ಆ ಲೇವಡಿಯ ಮಾತುಗಳು ಅಮ್ಮನನ್ನ ಒಳಗಿಂದ ಕೊಂದಿತ್ತು. ಸಾವು ಬೇಗ ಬಂದಿತ್ತು. ಮನಸ್ಸಿನ ತುಂಬ ಆಕ್ರೋಶ ಇತ್ತೆ. ನನ್ನಮ್ಮ ಸತ್ತಾಗ ನಾನು ಅಳ್ಳಿಲ್ಲ. ಅವಳ ರಕ್ತ ನನ್ನಲ್ಲಿದೆ, ಅವಳ ಭಾವ ನನ್ನಲ್ಲಿದೆ, ಅವಳ ಮನಸ್ಥಿತಿಯನ್ನು ನಾನು ರೂಢಿಸ್ಕೊಂಡಿದ್ದೀನಿ. ಅವಳು ನನ್ನಲ್ಲಿ ಜೀವಂತವಾಗಿದ್ದಾಳೆ. ಆವತ್ತು ಸತ್ತದ್ದು ಅವಳಲ್ವೇ, ನಾನು. ಅವಳ ಒಂದು ಮಾತು ನನಗೆ ನೆನಪಿದೆ. ಅಂತಿದ್ಲು, ಯಾರಿಗೂ ನೋವು ಕೊಡಬೇಡವೋ. ಅದ್ಯಾವ ತಾಯಿ ಈ ಕ್ರೂರಿಯನ್ನು ಹೆತ್ತಳೋ ಅಂದರೆ ಆ ಮಾತು ನನ್ನನ್ನು ತಟ್ಟತ್ತೆ. ಬದುಕಿದ್ದಾಗ ಸುಖ ಕೊಡಲಿಲ್ಲ, ಆತ್ಮವಾದರೂ ಶಾಂತಿಯಿಂದಿರಲಿ. ಸ್ವಂತ ರಕ್ತ ಕೇವಲ ಸೂತಕಕ್ಕೆ ಸೀಮಿತ ಆಗೋದು ಬೇಡ. ಸಾಂತ್ವನದ ಯೋಗ್ಯತೆ ಇಲ್ಲ, ಸರಿ. ಲೇವಡಿಗೆ ಎಳೆಯೋದು ಬೇಡವೇನೋ? ಅಪ್ಪ, ನಾನು ಹೇಳು. ಐ ಆಮ್ ಸಾರಿ ಫಾರ್ ವಾಟ್ ಎವರ್ ಹ್ಯಾಪನ್ಡ್. ನೀನು ಬರೋದಾದರೆ ಹೇಳು, ಕ್ವಾರ್ಟರ್ಸಿಗೆ ಶಿಫ್ಟ್ ಆಗ್ತೀನಿ. ನೀನು ಇರೋವರೆಗೂ ನೆಮ್ಮದಿಯ ಆರೋಗ್ಯದ ಬದುಕಿನ ಜವಾಬ್ದಾರಿ ನನ್ನದು. ದ ಚಾಯ್ಸ್ ಇಸ್ ಯೋರ್ಸ್. ಭವದಲ್ಲಿ ಅವಳಿಲ್ಲ, ಭಾವದಲ್ಲಾದರೂ ಅಮರಳಾಗಿರ್ಬೇಕಲ್ವಾ?